ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಲೋಕಸಭೆ ಸ್ಪೀಕರ್ ಅಂದ್ರೆ ಅದೊಂದು ಘನತೆ ಇರುವಂತ ಹುದ್ದೆ. ಆ ಕುರ್ಚಿಯಲ್ಲಿ ಯಾವ ಸದಸ್ಯ ಕುಳಿತಿದ್ರು ಕೂಡ ಅವರನ್ನ ಅದೇ ರೆಸ್ಪೆಕ್ಟ್ ನಿಂದ ನೋಡ್ಬೇಕಾಗುತ್ತೆ. ಹಾಗೆಯೇ ಸ್ಪೀಕರ್ ಆದವರು ಯಾವ ಪಕ್ಷಕ್ಕೆ ಸೇರಿದವರು ಎಂಬುದು ಮುಖ್ಯ ಅಲ್ಲ. ಇಲ್ಲಿ ಅವರು ಎಲ್ಲಾ ಪಕ್ಷಗಳಿಗೂ ಕೂಡ ಒಂದೇ ನ್ಯಾಯವನ್ನ ಕೊಡ್ತಾರೆ ಎಂಬ ನಂಬಿಕೆ ಇದೆ. ಆದ್ರೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಇದಕ್ಕೆ ತದ್ವಿರುದ್ಧ ಆರೋಪ ಕೇಳಿ ಬಂದಿರುವುದೀಗ. ಹಾಗಾದ್ರೆ ಪ್ರತಿಪಕ್ಷಗಳ ಸಂಸದರು ಸ್ಪೀಕರ್ ವಿರುದ್ಧವೇ ಸಮರ ಸಾರಿದ್ದಾರೆ. ಅಸಲಿಗೆ ಆಗಿರೋದೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಪ್ರತಿಪಕ್ಷಗಳ ಸಂಸದರು ಗರಂ ಆಗಿದ್ದಾರೆ. ಸ್ಪೀಕರ್ ಅವರ ಕುರ್ಚಿಗೆ ಕುತ್ತು ತರೋದಕ್ಕೆ ಸಂಸದರು ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗ ಇದಕ್ಕೆ ಕಾರಣವೂ ಕೂಡ ಇದೆ. ಏನು ಗೊತ್ತಾ? ವಿಬಿಜಿ ರಾಮ್ಜಿ ಯೋಜನೆಯ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ 8 ಸಂಸದರನ್ನ ಓಂ ಬಿರ್ಲಾ ಅವರು ಅಮಾನತು ಮಾಡಿದ್ರು. ಇದು ಪ್ರತಿಪಕ್ಷಗಳ ಸಂಸದರನ್ನ ಗರಂ ಆಗುವಂತೆ ಮಾಡಿದೆ. ಸ್ಪೀಕರ್ ವಿರುದ್ಧವೇ ಸಂಸದರು ಸಮರ ಸಾರಿದ್ದಾರೆ. ಇಷ್ಟಕ್ಕೂ ಸ್ಪೀಕರ್ ವಿರುದ್ಧವೇ ಪ್ರತಿಪಕ್ಷಗಳ ಸಂಸದರು ಸಮರ ಸಾರೋದಕ್ಕೆ ಕಾರಣ ಆದ್ರೂ ಏನು ಗೊತ್ತಾ? ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧವೇ ಅವಿಶ್ವಾಸ ಗೊತ್ತುವಳಿಗೆ ಪ್ರತಿಪಕ್ಷಗಳ ಸಂಸದರು ಮುಂದಾಗಿದ್ದಾರೆ. ಈಗಾಗಲೇ 118 ಸಂಸದರು ಅವಿಶ್ವಾಸ ಗೊತ್ತುವಳಿಗೆ ಸಹಿ ಮಾಡಿದ್ದಾರೆ. ಓಂ ಬಿರ್ಲಾ ಅವರನ್ನ ಸ್ಪೀಕರ್ ಕುರ್ಚಿಯಿಂದ ಕೆಳಗಿಳಿಸುವಂತೆ ಆಗ್ರಹಿಸಿ ಲೋಕಸಭೆಯ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ. ಹೀಗೆ ಸ್ಪೀಕರ್ ವಿರುದ್ಧವೇ ಸಂಸದರು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮುಂದಾಗಿರೋದು ತುಂಬಾನೇ ಅಪರೂಪದಲ್ಲೇ ಅಪರೂಪ ಅಂತ ಸಂವಿಧಾನ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಸ್ಪೀಕರ್ ಓಂ ಬಿರ್ಲಾ ನಡೆ ಪ್ರತಿಪಕ್ಷಗಳ ಸಂಸದರನ್ನ ಕೆರಳಿಸಿದೆ. ವಿಶ್ವದ ಬಲಿಷ್ಠ ನಾಯಕರಲ್ಲಿ ಒಬ್ಬರಾದ ಪ್ರಧಾನಿ ಮೋದಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿರೋದು ಪ್ರತಿಪಕ್ಷಗಳ ಸಂಸದೀಯರು ಮುತ್ತಿಗೆ ಹಾಕ್ತಾರೆ ಅನ್ನೋದನ್ನು ಕೂಡ ಮೊದಲೇ ಹೇಳಿದ್ದುದು. ಪ್ರಧಾನಿ ಮೋದಿ ಅವರ ಬೆಂಬಲಕ್ಕೆ ನಿಂತಿರೋದು ಪ್ರತಿಪಕ್ಷಗಳ ಸಂಸದರನ್ನೇ ಪ್ರತ್ಯೇಕವಾಗಿ ನೋಡ್ತಾರೆ ಎಂಬ ಗುರುತರ ಆರೋಪವೂ ಕೂಡ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಇದಲ್ಲದೆ ಗೃಹ ಸಚಿವರಿಗೆ ಇಲ್ಲದ ಮಾಹಿತಿ ಸ್ಪೀಕರ್ಗೆ ಸಿಕ್ಕಿರೋದು. ಅಮಿತ್ ಶಾ ವೈಫಲ್ಯ ಎಂದಿರುವ ಪ್ರತಿಪಕ್ಷಗಳ ಸಂಸದರು ಸ್ಪೀಕರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ನಿಲ್ಲೋದು ಸರಿಯಲ್ಲ, ಪ್ರತಿಪಕ್ಷಗಳ ಸಂಸದರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ, ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಆದ್ರೆ ಪ್ರತಿಪಕ್ಷಗಳಿಗೆ ಸ್ಪೀಕರ್ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸುವಷ್ಟು ನಂಬರ್ಸ್ ಇಲ್ಲದೇ ಇರಬಹುದು. ಆದರೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ತಂತ್ರ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ? ಇದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.